ವಿಶೇಷ ಏನಂದರೆ ನಮ್ಮ ಈ ಹತ್ತಿರದ ಬಿಲ್ಡಿಂಗ್ ಮೇಲೆ ಬಿದ್ದರೆ ಔಟ್ ಎಂದು ಘೋಷಣೆ. ಬೌಂಡ್ರಿ ಹತ್ತಿರ ಹೋದರೆ ಅಲ್ಲಿ ಮಾಡಿನ ಮೇಲೆ ಬಿದ್ದರೆ ಅದಕ್ಕೆ ಔಟ್. ಸ್ಟ್ರೈಟ್ ಮಾತ್ರ 6 ಇರುತ್ತೆ ಇದರಲ್ಲಿ. ಇದು ನೀವು ಕಾಣ್ತಾ ಇದ್ದೀರಿ, ಗಲ್ಲಿ ಪ್ರೀಮಿಯರ್ ಹೇಳುವಾಗ GPL ಅಂತ ಹೇಳುವ ಆ ಒಂದು ವಾಕ್ಯವೇ ಇದೊಂದು ಕ್ರೀಡಾ ಹಬ್ಬ ಆಗಿ ಕಂದಕ ಪ್ರದೇಶ ಕಾಣ್ತಾ ಇದೆ. ನೀವು ಈ ಪುಟಾಣಿಗಳ ಖುಷಿ, ಹಿರಿಯ ನಾಗರಿಕರ ಖುಷಿ, ಯುವಕರ ಖುಷಿ, ಅದರೊಂದಿಗೆ ಮನೆಯ ತಾಯಂದಿರು, ಅಕ್ಕಂದಿರು, ಸಹೋದರ ಬಾಂಧವ ಪ್ರತಿಯೊಬ್ಬರು ಈ ಗಲ್ಲಿಯಲ್ಲಿ ನಿದ್ರೆಗಿಂತ ಮುಖ್ಯವಾಗಿ ನಮಗೊಂದು ಕ್ರೀಡೆ, ನಮ್ಮ ಮಕ್ಕಳು ಭಾಗವಹಿಸ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಪ್ರಶಸ್ತಿಗಿಂತ ಇಂಥ ಒಂದು ಕ್ರೀಡೆ ಇಲ್ಲಿ ನಿರಂತರ ಇರಬೇಕು ಅಂತ ಹೇಳುವ ಅವರ ಪ್ರೀತಿ ವಿಶ್ವಾಸವೇ ಈ ಗಲ್ಲಿ ಪ್ರೀಮಿಯರ್ ಲೀಗಿನ ದೊಡ್ಡ ಸಂದೇಶವಾಗಿರ್ತದೆ. ತಂಡದ ಟೀಮ್ದ ಲೀಸ್ಟ್ ನೋಡುವಾಗ 2-3 ಬಲಿಷ್ಠ ತಂಡಗಳಿದ್ದು, ಆದರೆ ಅದೃಷ್ಟ ಇಲ್ಲದೆ ಬಲಿಷ್ಠ ಬಿಡ್ಡು ತೆಗೆದಂಥ ತಂಡಗಳು ಪ್ರತಿಯೊಬ್ಬರು ಈ ತಂಡ ಜಯಬಹುದು ಅಂತ ಹೇಳಿದ್ರು ಕೂಡ, ಆದರೆ ಕೊನೆಗೆ ಅದೃಷ್ಟದ ಲಕ್ಷ್ಮಿ ಅವರನ್ನು ಹೊರಗೆ ಹಾಕಿ ಬೇರೆಯವರಿಗೆ ಬಂದು ಆ ಫೈನಲ್ ಎಲ್ಲ ಇದರಲ್ಲಿ KKR ಕೂಡ ವಾರಿಯರ್ಸ್ ಬರೋ ಪರಿಸ್ಥಿತಿ ಆಗಿದೆ. ಯಾರೆಲ್ಲ ನಮ್ಮ ಊರಿನವರು ಗಲ್ಫಲ್ಲಿದ್ದಾರೋ ಅವರು ಕೂಡ ಅಲ್ಲಿ ಕುಟುಂಬದೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಲೈವನ್ನು ಮಾಧ್ಯಮ ವಿಡಿಯೋ ಮುಖಾಂತರ ನೋಡಿಕೊಂಡು ಮೆಸೇಜ್ ಮುಖಾಂತರ ಅವರು ಕೂಡ ನಾವು ಕೂಡ ನಮ್ಮ ಪ್ರದೇಶದ ಗಲ್ಲಿಯಲ್ಲೇ ಬಂದೆ ಈ ಪಂದ್ಯಾಟ ನೋಡ್ತಾ ಇದ್ದೀವಿ ಅಂತ ಒಂದು ಖುಷಿ ಇದೆ. ಇದೆಲ್ಲ ಟೋಟಲಾಗಿ ಹೇಳಿದ್ರೆ GPL 5 ವಿಶೇಷತೆ. ಫೈನಲ್ ಪಂದ್ಯಾಟದಲ್ಲಿ ಯಾರು ಭಾಗವಹಿಸಿ ವಿಜಯೋತ್ಸವದಲ್ಲಿ ವಿಜಯ ಆದರೂ ಅದು ನಮ್ಮದೇ ಕಪ್ಪು. ಆ ಕಪ್ಪು ಕಂದಕ ಪ್ರದೇಶ ಕಪ್ಪು. ಈ ಕಪ್ಪು ಇಲ್ಲೇ ನಿಂತದೆ, ನಮ್ಮಲ್ಲೇ ಇರುವಂಥ ಕಪ್ಪಾಗಿದೆ. ಇದೇ ಕಪ್ಪಿನ ವಿಶೇಷತೆ. ಇದು ಕಂದಕ ಪ್ರದೇಶದ ಪ್ರತಿಯೊಬ್ಬರ ಕಪ್ಪಾಗಿ ಇಲ್ಲೇ ಉಳಿತದೆ. ಕಳೆದ 10 ದಿನಗಳಿಂದ ಏನು ಒಂದು ಗಲ್ಲಿ ಕ್ರಿಕೆಟರ್ಸ್ ಪ್ರೀಮಿಯರ್ ಲೀಗ್ ಮಂಗಳೂರಿನ ಬಂದರ್ನ ಕಂದಕದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಲತೀಫ್ ಕಂದಕ್ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಎಲ್ಲ ಸಮುದಾಯದ ಯುವಕರನ್ನು ಸೇರಿಸುವುದರ ಮೂಲಕ, ಮಕ್ಕಳನ್ನು ಕೂಡ ಸೇರಿಸುವುದರ ಮೂಲಕ ಈ ಗಲ್ಲಿ ಕ್ರಿಕೆಟನ್ನು ಇವತ್ತು ಆಡಿದ್ದಾರೆ. ಇದೊಂದು ಸೌಹಾರ್ದತೆಗಾಗಿ, ನಾಡಿನ ಸಮೃದ್ಧಿಗಾಗಿ, ಯುವಕರಲ್ಲಿ ಸನ್ಮಾರ್ಗವನ್ನು ಮೂಡಿಸ್ತಕ್ಕಂಥ ದಿಕ್ಕಿನಲ್ಲಿ, ಸಮಾಜದಲ್ಲಿ ಶಾಂತಿ ಸಾಮರಸ್ಯಕ್ಕಾಗಿ ಈ ಅಬ್ದುಲ್ ಲತೀಫ್ ಕಂದಕ್ ಅವರು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅವಿಸ್ಮರಣೀಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಕ್ರಿಕೆಟ್ ಒಂದು ದಂತಕತೆ, ಅಷ್ಟು ಜನಪ್ರಿಯವಾಗಿರ್ತಕ್ಕಂಥ ಒಂದು ಕ್ರೀಡೆಗಳಲ್ಲಿ ಒಂದು ರೀತಿಯಲ್ಲಿ ಭಾವನಾತ್ಮಕ ಸಂಬಂಧಗಳಿರಬೇಕು, ಸಮಾಜವನ್ನು ಒಗ್ಗೂಡ್ತಕ್ಕಂಥ ಕೆಲಸ ಆಗಬೇಕು. ಈ ಭಾಗದ ಮೀನುಗಾರರು, ಮುಸ್ಲಿಮರು ಒಟ್ಟು ಸೇರಿಕೊಂಡು ಮಾಡ್ತಕ್ಕಂಥ ರೀತಿ, ಎಲ್ಲ ಸಮಾಜದ ಜನರ ಒಂದು ಬೆಂಬಲ, ಯುವಕರ, ಅದರಲ್ಲೂ ಕೂಡ ಸಣ್ಣ ಮಕ್ಕಳು ಕೂಡ ಇದನ್ನು ಭಾಳ ವಿಶೇಷವಾಗಿ ಭಾಳ ಸಂತೋಷದಿಂದ ಆಡಿದ್ದಾರೆ. ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದನ್ನು ನಾವು ಮುಂದುವರಿಸಿಕೊಳ್ಳುವುದರ ಮೂಲಕ ಸಮಾಜದಲ್ಲಿ ಒಂದು ರೀತಿಯ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ನಮ್ಮ ಈ ಭಾಗದ ಅಬ್ದುಲ್ ಲತೀಫ್ ಕಂದಕ್ ಅವರು ಮತ್ತು ಅವರ ಯುವಕರ ತಂಡ ಈ ಭಾಗದಲ್ಲಿ ಯಶಸ್ವಿ ಆಗ್ಬೋದು. ನಾವು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಆಲೋಚಿಸಲಿಕ್ಕೆ ಒಂದು ಅವಕಾಶ, ಅನುದಾನಗಳಿಲ್ಲದೆ ಕೂಡ ಜನರನ್ನು ಸೇರಿಸುವುದರ ಮೂಲಕ ಏನೆಲ್ಲ ಅಭಿವೃದ್ಧಿಯಲ್ಲಿ ಕೂಡ ಅದು ಒಂದು ಪಾತ್ರ. ಅದೇ ರೀತಿಯಲ್ಲಿ ಸಾಮರಸ್ಯವೂ ಕೂಡ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮದ ಒಂದು ಅಂಗ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮುಂದುವರಿಸಲಿಕ್ಕೆ ಬಯಸ್ತೇವೆ.